ನಮಾಜ್ಗೆ ಸ್ಥಳವಿಲ್ಲ ಎಂದ್ರೆ ಜನಸಂಖ್ಯೆ ಕಡಿಮೆ ಮಾಡಿಕೊಳ್ಳಿ. ಬಕ್ರೀದ್ ಹಬ್ಬ ಸಮೀಪಿಸಿರುವ ಹೊತ್ತಲ್ಲೇ ಯುಪಿ ಸಿಎಂ ಯೋಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮಾಜ್ಗೆ ಸ್ಥಳವಿಲ್ಲ ಎಂದ್ರೆ ಜನಸಂಖ್ಯೆ ಕಡಿಮೆ ಮಾಡಿಕೊಳ್ಳಿ. ಬಕ್ರೀದ್ ಹಬ್ಬ ಸಮೀಪಿಸುತ್ತಿರುವಂತಹ ಹೊತ್ತಲ್ಲಿ ಯುಪಿ ಸಿಎಂ ಯೋಗಿ ಎಚ್ಚರಿಕೆ. ನಮಾಜ್ಗೆ ಅಡ್ಡಿ ಮಾಡಲ್ಲ, ಆದ್ರೆ ಬೀದಿಗಳಲ್ಲಿ ಮಾಡಲು ಬಿಡಲ್ಲ. ರಸ್ತೆಗಳಲ್ಲಿ ನಮಾಜ್ ಮಾಡುವ ಪರಿಪಾಠಕ್ಕೆ ಯೋಗಿ ಆದಿತ್ಯನಾಥ್ ಕಿಡಿಯನ್ನ ಕಾರಿದ್ದಾರೆ. ಪ್ರಾರ್ಥನೆಗೆ ಜಾಗವಿಲ್ಲ ಎಂದ್ರೆ ಪಾಳಿಗಳಲ್ಲಿ ನಮಾಜ್ ಮಾಡಿಕೊಳ್ಳಿ. ರಸ್ತೆಗಿಳಿರುವುದು ಜನರ ಸಂಚಾರಕ್ಕೆ ನಮಾಜಿಗಿಲ್ಲ. ನಮಾಜ್ ಮಾತ್ರವಲ್ಲ, ಇನ್ಯಾವುದೇ ಧಾರ್ಮಿಕ ಆಚರಣೆ ರಸ್ತೆಯಲ್ಲಿ ಮಾಡಬಾರದು. ಕಾನೂನು ಪಾಲಿಸಿ, ಇಲ್ಲವೇ ಪರಿಣಾಮ ಎದುರಿಸಲು ಸಿದ್ಧರಾಗಿ. ಈ ವ್ಯವಸ್ಥೆಯಲ್ಲಿ ಬದುಕಬೇಕಿದ್ರೆ ಇಲ್ಲಿನ ಕಾನೂನು ಪಾಲನೆ ಕಡ್ಡಾಯ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಮುಸ್ಲಿಮರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೇಶಾದ್ಯಂತ ಮೇ 28ರಂದು ಬಕ್ರೀದ್ ಆಚರಣೆಗೆ ಕ್ಷಣಗಣನೆ ಆರಂಭ. ಬಕ್ರೀದ್ಗೆ ನಮಾಜ್ಗೆ ಜಾಗ ಇಲ್ಲ, ಅಷ್ಟು ಜಾಗ ಸಾಕಾಗಲ್ಲ ಅಂತ ಅಂದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡು ನಮಾಜ್ ಮಾಡ್ಕೋಬೇಕು. ಎಲ್ಲ ಕಡೆ ರಸ್ತೆ ಸಿಕ್ ಜಾಗದಲ್ಲಿ ನಮಾಜ್ ಮಾಡೋಕ್ಕಾಗುತ್ತಾ? ರಸ್ತೆಗಳಲ್ಲಿ ನಮಾಜ್ ಮಾಡೋ ಪರಿಪಾಠಕ್ಕೆ ಯೋಗಿ ಆದಿತ್ಯನಾಥ್ ಕಿಡಿಯನ್ನ ಕಾರಿದ್ದಾರೆ. ಎಲ್ಲ ಜಾಗದಲ್ಲೂ ನಮಾಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲಲ್ವಾ? ಈಗ ಕೆಲವೊಂದು ನಮ್ಮ ಮುಸ್ಲಿಂ ಬಾಂಧವರು ಮಾತಾಡ್ತಾರೆ, ಹೇಳ್ತಾ ಇರ್ತಾರೆ, ಈಗ ನಮಾಜ್ ಈಗ ಅವರ ಧಾರ್ಮಿಕತೆ, ಅವರ ಒಂದು ಸಂಸ್ಕೃತಿ, ಅವರು ಬೆಳ್ಕೊಂಡು ಬಂದಿರುವಂಥದ್ದು, ನಡೆಸ್ಕೊಂಡು ಬಂದಿರುವಂಥದ್ದು, ಅದ್ರ ಬಗ್ಗೆ ನಾವೇನು ಮಾತಾಡಲ್ಲ. ಬಟ್ ನಮಾಜ್ ಮಾಡಬೇಕು ಅಂತಂದರೆ ಇಂತಿಂಥ ಜಾಗವೇ ಬೇಕು, ಇಂಥಲ್ಲೇ ಮಾಡಬೇಕು, ಅದಕ್ಕೆ ಅವರ ಒಂದು ಧಾರ್ಮಿಕತೆ ಎಲ್ಲಿ ಇರುತ್ತೋ ಅಲ್ಲಿ ಮಾಡ್ಕೋಬೇಕು ಅನ್ನುವಂಥದ್ದು ಇರುತ್ತೆ. ಸಿಕ್ ಜಾಗದಲ್ಲಿ ನಮಾಜ್ ಮಾಡೋದಕ್ಕಾಗುತ್ತಾ? ರಸ್ತೆಯಲ್ಲೆಲ್ಲ ನಮಾಜ್ ಮಾಡ್ಕೊಂಡು ಸಾರ್ವಜನಿಕ ಓಡಾಟಕ್ಕೆ ತೊಂದರೆ ಆಗುತ್ತೆ. ಹೀಗಾಗಿ ಯೋಗಿ ಆದಿತ್ಯನಾಥ್ ಹೇಳ್ತಾ ಇರುವಂಥದ್ದು, ನಮಾಜ್ ಮಾಡಿ, ಎಷ್ಟು ಸ್ಪೇಸ್ ಇದೆ ಅಲ್ಲ ನಿಮಗೆ, ಆ ಸ್ಪೇಸಲ್ಲಿ ನಮಾಜ್ ಮಾಡ್ಕೊಳ್ಳಿ. ಸಾಕಾಗಿಲ್ವಾ, ಜಾಗ ಸಾಕಾಗಿಲ್ಲ ಅಂತ ಅಂದರೆ ಕ್ಯೂ ಅಲ್ಲಿ ನಿಂತ್ಕೊಂಡು ಪಾಳಿ ಮೇಲೆ ನಮಾಜನ್ನು ಮಾಡ್ಕೊಳ್ಳಿ. ಬಟ್ ರಸ್ತೆಗಳಲ್ಲಿ ನಮಾಜ್ ಮಾಡುವಂತಿಲ್ಲ. ಕಾನೂನಿನ ಪಾಲನೆಯನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಖಡಕ್ಕಾಗಿ ಹೇಳ್ಬಿಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಮರಿಗೆ, ಮುಸ್ಲಿಂ ಬಾಂಧವರಿಗೆ. ನಮಾಜ್ ಮಾಡ್ಕೊಳ್ಳಿ. ಬಕ್ರೀದ್ ಹಬ್ಬ ಧಾರ್ಮಿಕತೆ, ನಿಮ್ಮ ಧಾರ್ಮಿಕ ವ್ಯವಸ್ಥೆ, ನಿಮ್ಮ ಸಂಸ್ಕೃತಿ ಇರುತ್ತೆ, ನಿಮ್ಮ ದೇವರಿಗೆ ನೀವು ಪ್ರಾರ್ಥನೆಯನ್ನು ಸಲ್ಲಿಸಿ. ಬಟ್ ಅದು ಸಾರ್ವಜನಿಕವಾಗಿ ಯಾರಿಗೂ ಕೂಡ ತೊಂದರೆ ಆಗಕೂಡ್ದು, ರಸ್ತೆಗಳಲ್ಲಿ ಮಾಡಕೂಡ್ದು. ಪರ್ಟಿಕ್ಯುಲರ್ ನಿಮಗೆ ಸ್ಪೇಸ್ ಎಲ್ಲಿರುತ್ತೆ ಆ ಸ್ಪೇಸಲ್ಲಿ ಮಾಡ್ಕೊಳ್ಳಿ. ಈಗ ನಮಾಜ್ ಅಂತಂದರೆ ಮಸೀದಿಗಳಲ್ಲಿ ಮಾಡ್ತಾರೆ, ಮಾಡ್ಕೊಳ್ಳಿ ಅಲ್ಲಿ. ಬಟ್ ನಾನು ಕೇಳ್ಪಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ಲಾಮಿಕ್ ಧರ್ಮದಲ್ಲಿ ಎಲ್ಲ ಕಡೆ ನಮಾಜ್ ಮಾಡಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸ್ಗಳಿರುತ್ತೆ, ಈ ಮಸೀದಿ ಆಗಿರ್ಬೋದು, ಅವರ ಮನೆಯಲ್ಲಿ ನಿರ್ಮಾಣ ಮಾಡ್ಕೊಂಡಿರುವಂಥ ಅವರ ಒಂದು ಧಾರ್ಮಿಕತೆ ಆಗಿರ್ಬೋದು, ಕೊಠಡಿಗಳಾಗಿರ್ಬೋದು, ಎಲ್ಲ ಕಡೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ಇಲ್ಲಿ ರೋಡ್ಗಳಲ್ಲೆಲ್ಲ ಇದು ಓಕೆನಾ, ಸರಿನಾ, ಗೊತ್ತಿಲ್ಲ ನನಗೆ. ಬಟ್ ಸಿಎಂ ಯೋಗಿ ಆದಿತ್ಯನಾಥ್ ಹೇಳ್ತಾ ಇರುವಂಥದ್ದು, ರೋಡಲ್ಲೆಲ್ಲ ಮಾಡಂಗಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಡೋಂಗಿಲ್ಲ.